ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ. ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿದ್ದು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನಿಮ್ಗೆ ಅರಿವೇರಿಲ್ಲ. ಆದ್ದರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೂಡ ನಮಗೆ ಭಾಳ ಆಪ್ತರು. ಮೊದಲಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ದರೆ ತಡೆಯುವಂಥವ್ರು ನಾವ್ಯಾರು ಇಲ್ಲ. ಆದರೆ ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಪರವಾಗಿಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಇಟ್ಕೊಂಡು 5 ವರ್ಷ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇವರಿದ್ದಾರೆ. ಆಮೇಲೆ ಅವ್ರಿಗೂ ಗೊತ್ತಿದೆ 5 ವರ್ಷ ಸದ್ಯ ನಾವು ಮುಗಿಸಿದರೆ ಸಾಕು, ಮುಂದೆ ನಮ್ಮ ಸರ್ಕಾರ ಬರಲ್ಲ, BJP ಬಂದೇ ಬರ್ತದೆ, ಅದಕ್ಕೆ ಯಾಕೆ ತುಂಬ ರಿಸ್ಕ್ ತಗೊಳ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿದೆ. ನೀವು ನೋಡಿರ್ಬೋದು, ಏನೋ ಹೋರಾಟ ಮಾಡ್ತಾರಂದರೆ ಮಾಡ್ಕೊಳ್ಳಿ ಬಿಡಿ, ನೆಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಹೆಂಗೆ ಅಂತ ಗೊತ್ತು. ಇಂಥವೆಲ್ಲ ಮಾತಾಡಿದರೆ ಒಂದು ಸರ್ಕಾರ ನಡೆಸೋರು ಇದು ಸರಿ ಇದೆಯಾ? ಇಲ್ಲಿ ಎಲ್ಲ ಹಣ ಬೇರೆ ಬೇರೆ ಇದಕ್ಕೆ ದುರುಪಯೋಗ ಮಾಡ್ತಿದ್ದಾರೆ. SCP TSP ಹಣ ದಲಿತರಿಗ ಅಭಿವೃದ್ಧಿಗೆ ಇಟ್ಟಿರೋದನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡ್ಕೊಂಡು ಇವತ್ತು ಸರ್ಕಾರ ನಡೆಯಲಾರದಂಥ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನು ನಿಂದಿಸ್ತಾರೆ. ಮತ್ತು ಅವರೇನು ಪೋಸ್ಟ್ಮ್ಯಾನ್ ಅಂದ್ಕೊಂಡಿದ್ದಾರೆ? ಇವರು ಸರ್ಕಾರದ ಪೋಸ್ಟ್ಮ್ಯಾನ್ ಅಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಕಾನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ನೀವು ಕಾನ್ಸ್ಟಿಟ್ಯೂಷನ್ಗೂ ಗೌರವ ಕೊಡಲಿಲ್ಲ ಅನ್ನೋದೇ ಅರ್ಥ. ಆ ಕಾರಣದಿಂದ ಇವತ್ತು ನೀವು ಅವರನ್ನು ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಿ, ಕೇವಲವಾಗಿ ಅವರನ್ನು ಮೂದಲಿಸ್ತಾ ಇದ್ದೀರಿ. ಇದನ್ನು ಖಂಡಿಸಿ ಮತ್ತು ನಿಮ್ಮ ದುರಾಡಳಿತವನ್ನು ಖಂಡಿಸಿ ಇವತ್ತು ಬಡವರು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ. ನಿಮ್ಮ ಹೊಡೆತದಲ್ಲಿ ಬಡವರು ಇವತ್ತು ಹೊಟ್ಟೆಪಾಡಿಗಾಗಿ ಹುಡುಕಾಟ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದೇವೆ, ವಿರೋಧಿಸಿ. ಇದರ ಜೊತೆಗೆ ಒಳಗೂ ಕೂಡ ನಮ್ಮ ಈ ಹೋರಾಟ ಮುಂದುವರೆದಿರ್ತದೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ. ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿದ್ದು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನಿಮ್ಗೆ ಅರಿವೇರಿಲ್ಲ. ಆದ್ದರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೂಡ ನಮಗೆ ಭಾಳ ಆಪ್ತರು. ಮೊದಲಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ದರೆ ತಡೆಯುವಂಥವ್ರು ನಾವ್ಯಾರು ಇಲ್ಲ. ಆದರೆ ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಪರವಾಗಿಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಇಟ್ಕೊಂಡು 5 ವರ್ಷ ಮುಗಿಸ್ಬಿಡಬೇಕು ಅನ್ನೋ ಉದ್ದೇಶದಲ್ಲಿ ಇವರಿದ್ದಾರೆ.
ಆಮೇಲೆ ಅವ್ರಿಗೂ ಗೊತ್ತಿದೆ 5 ವರ್ಷ ಸದ್ಯ ನಾವು ಮುಗಿಸಿದರೆ ಸಾಕು, ಮುಂದೆ ನಮ್ಮ ಸರ್ಕಾರ ಬರಲ್ಲ, BJP ಬಂದೇ ಬರ್ತದೆ, ಅದಕ್ಕೆ ಯಾಕೆ ತುಂಬ ರಿಸ್ಕ್ ತೊಗೊಳ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿದೆ. ನೀವು ನೋಡಿರ್ಬೋದು, ಏನೋ ಹೋರಾಟ ಮಾಡ್ತಾರಂದರೆ ಮಾಡ್ಕೊಳ್ಳಿ ಬಿಡಿ, ನೆಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಹೆಂಗೆ ಅಂತ ಗೊತ್ತು, ಇಂಥವೆಲ್ಲ ಮಾತಾಡಿದರೆ ಒಂದು ಸರ್ಕಾರ ನಡೆಸೋರು ಇದು ಸರಿ ಇದೆಯಾ? ಇಲ್ಲಿ ಎಲ್ಲ ಹಣ ಬೇರೆ ಬೇರೆ ಇದಕ್ಕೆ ದುರುಪಯೋಗ ಮಾಡ್ತಿದ್ದಾರೆ. SCP TSP ಹಣ ದಲಿತರಿಗೆ ಅಭಿವೃದ್ಧಿಗೆ ಇಟ್ಟಿರೋದನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡ್ಕೊಂಡು ಇವತ್ತು ಸರ್ಕಾರ ನಡೆಯಲಾರದಂಥ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನು ನಿಂದಿಸ್ತಾರೆ. ಮತ್ತು ಅವ್ರೇನು ಪೋಸ್ಟ್ಮ್ಯಾನ್ ಅಂದ್ಕೊಂಡಿದ್ದಾರೆ? ಇವರು ಸರ್ಕಾರದ ಪೋಸ್ಟ್ಮ್ಯಾನ್ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಕಾನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ನೀವು ಕಾನ್ಸ್ಟಿಟ್ಯೂಷನ್ಗೂ ಗೌರವ ಕೊಡಲಿಲ್ಲ ಅನ್ನೋದೇ ಅರ್ಥ. ಆ ಕಾರಣದಿಂದ ಇವತ್ತು ನೀವು ಅವರನ್ನು ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಿ, ಕೇವಲವಾಗಿ ಅವರನ್ನು ಮೂದಲಿಸ್ತಾ ಇದ್ದೀರಿ. ಇದನ್ನು ಖಂಡಿಸಿ ಮತ್ತು ನಿಮ್ಮ ದುರಾಡಳಿತವನ್ನು ಖಂಡಿಸಿ ಇವತ್ತು ಬಡವರು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ. ನಿಮ್ಮ ಹೊಡೆತದಲ್ಲಿ ಬಡವರು ಇವತ್ತು ಹೊಟ್ಟೆಪಾಡಿಗಾಗಿ ಹುಡುಕಾಟ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದೇವೆ, ವಿರೋಧಿಸಿ. ಇದರ ಜೊತೆಗೆ ಒಳಗೂ ಕೂಡ ನಮ್ಮ ಈ ಹೋರಾಟ ಮುಂದುವರೆದಿರ್ತದೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿದ್ದು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು DK ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು. DK ಶಿವಕುಮಾರ್ ಅವರು ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ದರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ DK ಶಿವಕುಮಾರ್ ಕೂಡ ನಮಗೆ ಭಾಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಅನಿಸಿಕೆ ಇದ್ದರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ದರೆ ತಡೆಯುವಂಥವ್ರು ನಾವ್ಯಾರು ಇಲ್ಲ. ಆದರೆ ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಪರವಾಗಿಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಇಟ್ಕೊಂಡು 5 ವರ್ಷ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇವರಿದ್ದಾರೆ. ಆಮೇಲೆ ಅವ್ರಿಗೂ ಗೊತ್ತಿದೆ 5 ವರ್ಷ ಸದ್ಯ ನಾವು ಮುಗಿಸಿದರೆ ಸಾಕು, ಮುಂದೆ ನಮ್ಮ ಸರ್ಕಾರ ಬರಲ್ಲ, BJP ಬಂದೇ ಬರ್ತದೆ, ಅದಕ್ಕೆ ಯಾಕೆ ತುಂಬ ರಿಸ್ಕ್ ತೊಗೊಳ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿದೆ. ನೀವು ನೋಡಿರ್ಬೋದು, ಏನೋ ಹೋರಾಟ ಮಾಡ್ತಾರಂದರೆ ಮಾಡ್ಕೊಳ್ಳಿ ಬಿಡಿ, ನೆಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಹೆಂಗೆ ಅಂತ ಗೊತ್ತು, ಇಂಥವೆಲ್ಲ ಮಾತಾಡಿದರೆ ಒಂದು ಸರ್ಕಾರ ನಡೆಸೋರು ಇದು ಸರಿ ಇದೆಯಾ? ಇಲ್ಲಿ ಎಲ್ಲ ಹಣ ಬೇರೆ ಬೇರೆ ಇದಕ್ಕೆ ದುರುಪಯೋಗ ಮಾಡ್ತಿದ್ದಾರೆ. SCP TSP ಹಣ ದಲಿತರಿಗೆ ಅಭಿವೃದ್ಧಿಗೆ ಇಟ್ಟಿರೋದನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡ್ಕೊಂಡು ಇವತ್ತು ಸರ್ಕಾರ ನಡೆಯಲಾರದಂಥ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನು ನಿಂದಿಸ್ತಾರೆ. ಮತ್ತು ಅವ್ರೇನು ಪೋಸ್ಟ್ಮ್ಯಾನ್ ಅಂದ್ಕೊಂಡಿದ್ದಾರೆ? ಇವರು ಸರ್ಕಾರದ ಪೋಸ್ಟ್ಮ್ಯಾನ್ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಕಾನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ನೀವು ಕಾನ್ಸ್ಟಿಟ್ಯೂಷನ್ಗೂ ಗೌರವ ಕೊಡಲಿಲ್ಲ ಅನ್ನೋದೇ ಅರ್ಥ. ಆ ಕಾರಣದಿಂದ ಇವತ್ತು ನೀವು ಅವರನ್ನು ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಿ, ಕೇವಲವಾಗಿ ಅವರನ್ನು ಮೂದಲಿಸ್ತಾ ಇದ್ದೀರಿ. ಇದನ್ನು ಖಂಡಿಸಿ ಮತ್ತು ನಿಮ್ಮ ದುರಾಡಳಿತವನ್ನು ಖಂಡಿಸಿ ಇವತ್ತು ಬಡವರು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ.
ನಿಮ್ಮ ಹೊಡೆತದಲ್ಲಿ ಬಡವರು ಇವತ್ತು ಹೊಟ್ಟೆಪಾಡಿಗಾಗಿ ಹುಡುಕಾಟ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದೇವೆ, ವಿರೋಧಿಸಿ. ಇದ್ರ ಜೊತೆಗೆ ಒಳಗೂ ಕೂಡ ನಮ್ಮ ಈ ಹೋರಾಟ ಮುಂದುವರೆದಿರ್ತದೆ.